ಸ್ಯಾಲೂಟ್ ಕ್ವೀನ್ ಮೋಹಕ ತಾರೆ ರಮ್ಯಾಗೆ ಅಶ್ಲೀಲ ಪದಗಳಿಂದ ನಿಂದನೆ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ಈಗಾಗಲೇ ಇಬ್ಬರು ಆರೋಪಿಗಳನ್ನು ಬಂಧಿಸಿದ ಸೈಬರ್ ಪೊಲೀಸರು 11 ಮಂದಿಗೆ ಡ್ರಿಲ್ ನಡೆಸಿದ್ದಾರೆ. ಈ ನಡುವೆ ಉಳಿದ ಕಿಡಿಗೇಡಿಗಳ ಬೆನ್ನತ್ತಿ ಇನ್ಸ್ಟಾಗೆ ಪೊಲೀಸರು ಪತ್ರವನ್ನ ಬರೆದಿದ್ದಾರೆ. ಪೊಲೀಸ್ ತನಿಖೆಯ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ. ಪದ್ಮಾವತಿ ಕೆಣಕಿದವರ ಬೇಟೆಗಿಳಿದ ಸೈಬರ್ ಪೊಲೀಸರು. 48 ಐಡಿಗಳ ಐಪಿ ಅಡ್ರೆಸ್ ನೀಡುವಂತೆ ಇನ್ಸ್ಟಾಗೆ ಪತ್ರ. ವಲ್ಗರ್ ಪದ ಬಳಸಿದ ಪೊರ್ಕಿಗಳಿಗೆ ಪುಕ ಶುರು. ಸೋಷಿಯಲ್ ಮೀಡಿಯಾದಲ್ಲಿ ನಟಿ ರಮ್ಯಾ ಬಗ್ಗೆ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದ ಕಿಡಿಗೇಡಿಗಳ ಪತ್ತೆ ಕಾರ್ಯ ತೀವ್ರಗೊಂಡಿದೆ. ಈಗಾಗಲೇ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಓಬಣ್ಣ ಮತ್ತು ಗಂಗಾಧರ್ ಎಂಬ ಇಬ್ಬರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ. ಅಲ್ಲದೆ ಮತ್ತೆ 11 ಮಂದಿಯನ್ನ ತೀವ್ರ ವಿಚಾರಣೆ ನಡೆಸಿ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಸೈಬರ್ ಕ್ರೈಮ್ ಪೊಲೀಸರು ಜಾಲಾಡ್ತಿದ್ದಾರೆ. ಅಶ್ಲೀಲ ನಿಂದನೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಸೈಬರ್ ಕ್ರೈಮ್ ಪೊಲೀಸರು ಒಟ್ಟು 48 ಐಡಿಗಳ ಐಪಿ ಅಡ್ರೆಸ್ ನೀಡುವಂತೆ ಇನ್ಸ್ಟಾಗ್ರಾಂಗೆ ಪತ್ರ ಬರೆದಿದ್ದಾರೆ. ಇನ್ನು 3 ದಿನಗಳ ಹಿಂದೆ ಪತ್ರ ಬರೆದಿದ್ದು ಇನ್ನೆರಡು ದಿನದಲ್ಲಿ ಇನ್ಸ್ಟಾದಿಂದ ಉತ್ತರ ಬರುವ ಸಾಧ್ಯತೆ ಇದೆ. ಇನ್ನು ಸಾಮಾಜಿಕ ಜಾಲತಾಣದ ಕಾಮೆಂಟ್ಗಳಲ್ಲಿ ಅತಿ ಕೆಟ್ಟದಾಗಿ ಪದ ಬಳಕೆ ಮಾಡಿದವರು, ಅಶ್ಲೀಲ ಚಿಹ್ನೆಗಳನ್ನ ಬಳಸುವವರ ಮೇಲೆ ಖಾಕಿ ಪಡೆ ಹದ್ದಿನ ಕಣ್ಣಿಟ್ಟಿದೆ. 48 ಅಡ್ಮಿನ್ಗಳ ಮೇಲೆ ಕಠಿಣ ಕ್ರಮಕ್ಕೆ ಪೊಲೀಸರು ನಿರ್ಧರಿಸಿದ್ದಾರೆ. ಐಪಿ ಅಡ್ರೆಸ್ ಕೈ ಸೇರಿದ ಕೂಡಲೇ ಕಿಡಿಗೇಡಿಗಳ ಮೊಬೈಲ್ ನಂಬರ್ ಪತ್ತೆ ಮಾಡಿ ಬಳಿಕ ಅವರನ್ನ ಬಲೆಗೆ ಬೀಳಿಸಲು ಪೊಲೀಸರು ತಯಾರಿ ನಡೆಸಿದ್ದಾರೆ. ಇನ್ನು ಪೊಲೀಸರ ತನಿಖೆ ಶುರುವಾಗ್ತಾ ಇದ್ದಂತೆ ಕೆಲವು ಕಿಡಿಗೇಡಿಗಳು ಐಡಿ ಸಮೇತ ತಮ್ಮ ಪೇಜ್ ಅನ್ನ ಡಿಲೀಟ್ ಮಾಡಿರೋದು ಗೊತ್ತಾಗ್ತಿದೆ. ಬಹುತೇಕ ಐಡಿಗಳು ಡಿಲೀಟ್ ಆಗಿದ್ದು ಅಂತವರ ಪತ್ತೆಗೆ ಪೊಲೀಸರು ತಂತ್ರಜ್ಞಾನದ ಮೊರೆ ಹೋಗಿದ್ದಾರೆ. ಐಡಿ ಕ್ರಿಯೇಟ್ ವೇಳೆ ಬಳಸಿದ ಐಪಿ ಅಡ್ರೆಸ್ನಿಂದ ಅಕೌಂಟ್ ಹೋಲ್ಡರ್ ಪತ್ತೆ ಹಚ್ಚಲು ಪ್ಲಾನ್ ರೂಪಿಸಿದ್ದಾರೆ. ಸದ್ಯ ಇನ್ನೆರಡು ದಿನದಲ್ಲಿ ಐಪಿ ಅಡ್ರೆಸ್ಗಳು ಪೊಲೀಸರ ಕೈ ಸೇರುವ ಸಾಧ್ಯತೆ ಇದ್ದು ಆ ಬಳಿಕ ಅಶ್ಲೀಲ ಕಮೆಂಟ್ ಫೋಟೋ ಹಾಕಿದ ಕಿಡಿಗೇಡಿಗಳು ಕಾಕಿ ಕೆಡ್ಡಾಗೆ ಬೀಳುವುದು ಬಹುತೇಕ ಗ್ಯಾರಂಟಿ ಎನ್ನಲಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.